ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆ ಅಂಚನ್ನ ಹೇಗೆ ಹೊಲ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಸೀರೆನ ನೆಲದ ಮೇಲೆ ನೀಟಾಗಿ ಹಾಸಿಬಿಟ್ಟು ಏರುಪೇರು ಇರೋ ಅಂಚನ್ನ ಕಟ್ಟಿಂಗ್ ಮಾಡಿ ಸ್ಟ್ರೇಟ್ ಮಾಡ್ಕೋತೀನಿ. ಒಂದು ಸೈಡ್ ಕಟ್ಟಿಂಗ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಕಟ್ ಮಾಡ್ಕೋಬೇಕು. ನನಗಿಲ್ಲಿ ಅಭ್ಯಾಸ ಇರೋದ್ರಿಂದ ನಾನು ಡೈರೆಕ್ಟಾಗಿ ಸ್ಟ್ರೇಟ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದು ನಿಮ್ಮ ಕಟ್ಟಿಂಗ್ ಸ್ಟ್ರೇಟ್ ಬರಲ್ಲ ಅನ್ನೋದಾದರೆ ನಾನಿಲ್ಲಿ ತೋರಿಸ್ತಿರೋ ರೀತಿ ಸ್ಕೇಲ್ ಮತ್ತು ಮಾರ್ಕರ್ನ ಯೂಸ್ ಮಾಡಿಕೊಂಡು ಫಸ್ಟು ಒಂದು ಸ್ಟ್ರೇಟ್ ಲೈನ್ನ ಎಳೆದ್ಬಿಟ್ಟು ಅದ್ರ ಮೇಲೆ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಎರಡೂ ಸೈಡು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಎತ್ತಿಡ್ಕೊಂಡು ಸ್ಟ್ರೇಟ್ ಇದೆಯಾ ಅಂತ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಥರ ಸಾಫ್ಟ್ ಸೀರೆಗಳು ನೆಲದ ಮೇಲೆ ಹಾಸಿದಾಗ ಸ್ಟ್ರೇಟ್ ಕಂಡ್ರೂ ಈ ಥರ ಮೇಲೆ ಎತ್ತಿಡ್ಕೊಂಡು ನೋಡಿದಾಗ ಕ್ರಾಸ್ ಕಾಣುತ್ತೆ. ಆ ಥರ ಕ್ರಾಸ್ ಅನಿಸಿದ್ರೆ ಮತ್ತೆ ಕಟ್ ಮಾಡಿ ಸ್ಟ್ರೇಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ನಂದು ಎರಡು ಸೈಡ್ ಕೂಡ ಸ್ಟ್ರೇಟ್ ಬಂದಿತ್ತು. ಈಗ ನಾನು ಸ್ಟಿಚಿಂಗ್ ಮಾಡ್ಕೋತೀನಿ. ನೋಡ್ತಿದ್ದೀರಲ್ವ, ಸೀರೆ ರಾಂಗ್ ಸೈಡ್ ಅಂದರೆ ಉಲ್ಟಾ ಸೈಡ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ, ಸೀರೆ ಸೀದಾ ಸೈಡ್ನ ಕೆಳಗಡೆ ಇಟ್ಟಿದ್ದೀನಿ. ಈಗ ಸ್ಟಿಚಿಂಗ್ ಮಾಡೋಣ. ಮೊದಲು 1/4 ಇಂಚನ್ನ ಮಡಚಿಬಿಟ್ಟು ಇನ್ನೂ ಒಂದು 1/4 ಇಂಚನ್ನ ಮಡಚಿ ಸ್ಟಿಚಿಂಗ್ ಆಗ್ತಾ ಹೋಗಬೇಕು. ಸ್ಟಿಚಿಂಗ್ ಮಾಡುವಾಗ ಸ್ಟಾರ್ಟಿಂಗ್ ಏನೇ ಸ್ಟಿಚ್ ಮಾಡಿದ್ರೂ ಫಸ್ಟು ಲಾಕ್ ಮಾಡಿ, ಆಗ ಹೊಲಿಗೆ ಬಿಚ್ಕೊಂಡು ಬರಲ್ಲ. ಇಲ್ಲಿ ಲಾಕ್ ಮಾಡಿದ್ದಾಯಿತು. ಈಗ 1/4 ಇಂಚನ್ನ ಮಡಚಿ ಮತ್ತೆ 1/4 ಇಂಚನ್ನ ಮಡಚಿ ಡಬಲ್ ಫೋಲ್ಡ್ ಸ್ಟಿಚಿಂಗ್ನ ಸೀರೆ ಅಂಚು ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಿ. ಸ್ಟಿಚಿಂಗ್ ಮಾಡುವಾಗ ನಾನಿಲ್ಲಿ ತೋರಿಸ್ತಿರೋ ರೀತಿ ಬಲ್ದಾಗೈಲಿ ಬಟ್ಟೆನ ಸ್ಟ್ರೇಟಾಗಿ ಇಟ್ಕೊಳ್ಳಿ, ಆಗ ಹೊಲಿಗೆನೂ ಸ್ಟ್ರೇಟಾಗಿ ಬರುತ್ತೆ. ನೋಡ್ತಿದ್ದೀರಲ್ವಾ ಹೊಲಿಗೆ ಎಷ್ಟು ನೀಟಾಗಿ ನೇರವಾಗಿ ಬರ್ತಿದೆ ಅಂತ. ಮತ್ತು ಈ ಥರ ಸಾಫ್ಟ್ ಸೀರೆಗಳನ್ನ ಹೊಲಿಯುವಾಗ ಸಾಫ್ಟಾಗಿನೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬಟ್ಟೆನ ಎಳೆಯೋಕ್ಕೆ ಹೋಗ್ಬೇಡಿ. ಒಂದು ಚೂರು ಎಳೆದು ನಾವು ಸ್ಟಿಚ್ ಹಾಕಿದ್ರೂ, ಇಲ್ಲಿ ನಾನು ಫೋಟೋ ಹಾಕಿದ್ದೀನಲ್ವ, ಈ ಥರ ಸೀರೆ ಕೊನೆಯಲ್ಲಿ ಬಟ್ಟೆ ಏರುಪೇರು ಆಗುತ್ತೆ. ಆದ್ದರಿಂದ ನಿಧಾನವಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತಲೇ ತುಂಬ ನಿಧಾನವಾಗಿ ತೋರಿಸ್ತಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೀರೆ ಸ್ಟಾರ್ಟಿಂಗಲ್ಲಿ ನಾವು ಸ್ಟಿಚ್ ಮಾಡುವಾಗ ಹೇಗೆ ಲಾಕ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡ್ವೋ ಅದೇ ರೀತಿ ಸೀರೆ ಎಂಡಿಂಗಲ್ಲಿ ಕೂಡ ನಾವು ಸ್ಟಿಚ್ಚನ್ನು ಲಾಕ್ ಮಾಡಿ ಎಂಡ್ ಮಾಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.